ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ಮಾಡ್ತಿರೋದು ತುಂಬ ಸುಲಭ ಮತ್ತು ತುಂಬ ರುಚಿಯಾದ ವೆಜ್ ರೈಸ್ ಅಥವಾ ಪಲಾವ್. ನಿಜ ಹೇಳಬೇಕಂದ್ರೆ ಇವತ್ತು ಏನು ಅಡುಗೆ ಮಾಡೋದು ಅನ್ನೋದೇ ಎಲ್ಲರ ಮನೆಯಲ್ಲೂ ಬರುವ ಸಹಜ ಪ್ರಶ್ನೆ. ಇವತ್ತು ನಾವು ವೆಜ್ ಪಲಾವ್ ಮಾಡಲು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೀವು ಈಗಾಗಲೇ ನೋಡಿದ್ರಿ. ಮೊದಲಿಗೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಬಟರ್ ಹಾಕಿ, ಬಟರ್ ಕಾದ ನಂತರ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ, ಅದರ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಸ್ವಲ್ಪ ಅದರ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿ. ಆ ನಂತರ ಅದಕ್ಕೆ 5ರಿಂದ 6 ಕಾಯಿಮೆಣಸು ಹಾಕಿ, ನಂತರ ನಾವು ಕಟ್ ಮಾಡಿಕೊಂಡಿರುವ ಕ್ಯಾರೆಟ್, ಬೀನ್ಸ್, ಗ್ರೀನ್ ಪೀಸ್, ಕಾಲಿಫ್ಲವರ್, ಪೊಟ್ಯಾಟೊ, ಉಪ್ಪು ಎಲ್ಲವನ್ನು ಒಂದರ ನಂತರ ಒಂದು ಹಾಕುತ್ತಾ ಬನ್ನಿ. ಮತ್ತು ಅದಕ್ಕೆ ಬಿಸಿಯಾದ ನೀರನ್ನು ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಲೆಮನನ್ನು ಹಾಕಿ, ನಂತರ ನಾವು ತೊಳೆದಿರುವ ಅಕ್ಕಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ವಿಸಿಲ್ ಬರಿಸಿ. ಆನಂತರ ನೋಡಿ, ಈ ರೀತಿಯಾದ ಒಂದು ವೆಜ್ ಪಲಾವ್ ಅಥವಾ ಸಿಂಪಲ್ ರೈಸ್ ಆಗಿ ನಮಗೆ ಸಿಗುತ್ತೆ. ಇದು ಊಟ ಮಾಡಲು ತುಂಬ ರುಚಿಯಾಗಿಯೂ ಇರುತ್ತದೆ. ಇದರ ಜೊತೆ ನೀವು ರಾಯ್ತಾ ಅಥವಾ ಸಲಾಡ್ ಅಥವಾ ನಿಮಗೆ ಇಷ್ಟವಾದ ಗ್ರೇವಿಯನ್ನು ಕೂಡ ಹಾಕಿ ಊಟ ಮಾಡಬಹುದು. ಇದು ತುಂಬ ಟೇಸ್ಟಿಯೂ ಆಗಿರುತ್ತೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಅಥವಾ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ಸರಳ ವಿಡಿಯೋಗಳು ನಿಮಗೆ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.